ಈ ಕಂಪ್ನಿ ನಡಿಬೇಕಾದ್ರೆ ಇದಕ್ಕೆ ಯಾರು ಪಾತ್ರದಾರರು ಇದು ಮುನ್ನಡೆಸೋರು ಯಾರು ನಮ್ಮ ಗಿರೀಶ್ ಅವ್ರು ನೋಡಿದೆ. ನನಗೆ 4-5 ವರ್ಷದಿಂದ ಅವ್ರು ನೋಡಿದೆ, ಅವ್ರು ಓಡಾಡೋದು ನೋಡಿದೆ. ಇವ್ರು ಏನು ಕಂಪ್ನಿ ಮ್ಯಾಕ್ ಎತ್ಬೋದು ಕೆಳಗೆ ಇಳ್ಬೋದು ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ. ಯಾಕೆ ಅಂತಂದರೆ ಒಂದು ಕಂಪ್ನಿ ನಡಿಬೇಕಾದ್ರೆ ಒಂದು ಮನೆ ವಹಿವಾಟು ಯಜಮಾನಿಕೆ ನಡಿಬೇಕಾದ್ರೆ ಮನೆ ಯಜಮಾನಿಕೆ ಮಾಡಬೇಕು, ಮಕ್ಕಳು ವ್ಯವಸಾಯ ವ್ಯವಹಾರ ಮಾಡ್ಕೊಂಡು ಅದನ್ನು ಬಿಟ್ಟು ಇವರು ಕಂಪ್ನಿ ಮಾಡೋರು ಯಜಮಾನ್ರೆ ಬೇರೆ ಯಾರೇ. ಇವ್ರು ಗಿರೀಶು ಕಾರ್ಯನಿರ್ವಹಣಾಧಿಕಾರಿ ಅಂದ್ರೆ ಇವ್ರು ಯಾರಿಗೂ ಗೊತ್ತೇ ಆಗಲ್ಲ. ಇವ್ರು ಕಾರ್ಯನಿರ್ವಹಣಾಧಿಕಾರಿ ಇವರೇ ಒಂದು ರೀತಿ ಕೂಲಿ ಮಾಡೋ ಲೆಕ್ಕದಾಗೆ ಎಲ್ಲ ಪತ್ರ ಹಿಡ್ಕೊಂಡು ಪೇಪರ್ ಹಿಡ್ಕೊಂಡು ಸುಮಾರು ಇವರು ಎಲ್ಲೆಲ್ಲಿಗೆ ಅಂಗಡಿ ಹಾಕಿದ್ದಾರೆ, ಎಲ್ಲೆಲ್ಲಿಗೆ ಹೋದ್ರು, ಎಲ್ಲೆಲ್ಲಿಗೆ ಬಂದು ನೆಲೆ ಕಂಡ್ರು ಅಂತಂದರೆ ನನಗೆ ಒಂದು ರೀತಿ ಆಗ್ಬಿಟ್ಟಿದೆ. ನಾವೀಗ ಸುಮಾರು 4-5 ವರ್ಷ ಹೋದನೇ ವರ್ಷ ನನಗೆ ಹೇಳಲ್ಲ. ಯಾಕೆ ಅಂತಂದ್ರೆ ಮೊನ್ನೆ ಬಂದ ಕೇಳಿದೆ, ಸರ್ 2 ವರ್ಷಕ್ಕೆ ಒಂದ್ಸರಿ ಹೇಳ್ತೀರಾ, ಕೇಳ ಅಂತಾರೆ ಬಿಟ್ಕೊಂಡು ಕೇಳ್ದಂತಾರೆ ಕರ್ಕೊಂಡು ಹೋದ್ರೆ ಯಾಕೆ ಕಂಪ್ನಿ ನಡೆಯೋಕ್ಕೆ ಸಾಧ್ಯವಾಗಲ್ಲ. ಈಗ ಮೊದಲು 3 ವರ್ಷ ಅಲ್ಲಿ ಉಳಿಯಾರು ಇದರಲ್ಲಿ ಮಾಡಿರೋ, ಅಲ್ಲಿ ಅಧ್ಯಕ್ಷರು ಸದಸ್ಯರುಗಳನ್ನೇ ನೋಡಲೇ ಇಲ್ಲ. ನಾವು ಹೆಸರು ಹೇಳಿರ್ಬಿಟ್ರೆ ಬರಲೇ ಇಲ್ಲ ವೇದಿಕೆ ಮೇಲೆ. ಈಗ ನಮ್ಮ ರಾಮಯ್ಯನವರ ಆದವಳಿಂದ ಹೋದನೇ ಸರಿ ಬಳ್ಳೆಕಟ್ಟೆಯಲ್ಲಿ ಮಾಡಿರು, ಅವಾಗ ಅಧ್ಯಕ್ಷರಾದಾಗ ಅವ್ರು ನೋಡಿದ್ದು. ಈಗ 2ನೇ ವರ್ಷಕ್ಕೆ ಹೋದನೇ ವರ್ಷ ಹೇಳಲಿಲ್ಲ, ಬರಲಿಲ್ಲ. ಈ ವರ್ಷ 3ನೇ ಸರಿ ನೋಡ್ತೀವಿ. ಕಂಪ್ನಿ ಮಾಡ್ಬೇಕಾದ್ರೆ ಹೆಂಗೆ ಮಾಡಬೇಕು? ಅಧ್ಯಕ್ಷ ಗಿರೀಶರವರು ಕಾರ್ಯನಿರ್ವಹಣಾಧಿಕಾರಿ, ಕಂಪ್ನಿಗೆ ಸರ್ಕಾರ 10 ಲಕ್ಷ ಸಹಾಯಧನ ಕೊಟ್ಟದಲ್ವ ಸರ್? 10 ಲಕ್ಷ ಸಹಾಯಧನ ಅಲ್ಲ ಸ್ಟೇಟ್ ಅವರಲ್ಲಿ ಯಾವ್ದಾರು ನಮಗೆ ಒಟ್ಟೆ 10 ಲಕ್ಷ ಸರ್ಕಾರ ಕೊಟ್ಟೈತಿ. ಸ್ಟೇಟ್ ಕೊಟ್ಟೈತೋ ರಾಜ್ಯ ಸರ್ಕಾರ ಅದು ಬೇಡ. ಆದ್ರೆ ಸದಸ್ಯರಿಂದ 1000 ಜನಕ್ಕೆ 10 ಲಕ್ಷ ಬಂದೈತಿ. ನನ್ನ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈಗ ಇವ್ರು ಬೈಲ ಇಕ್ಬೇಕು. ಈಗ ಬೈಲ ಎಷ್ಟು ಖರ್ಚಾಯ್ತು, ಎಷ್ಟು ಏನಾಯ್ತು. ಈಗ ನಾವು ಎಲ್ಲ ಆಲ್ ಇಂಡಿಯಾ ಡೈರಿ ಸದಸ್ಯ ಇರ್ಬೋದು, ಸೇವಾ ಸಹಕಾರ ಸಂಘ ಎಳ್ನೋಡು ಸೊಸೈಟಿಗೆ ಹೋಗ್ಬೋದು, ಅಲ್ಲೆಲ್ಲ ಬೈಲ ಬುಕ್ಕು ಇಡ್ತಾರೆ. ಒಂದು ವರ್ಷದಲ್ಲಿ ಎಷ್ಟು ಬಡ್ಜೆಟ್ಟು, ಎಷ್ಟು ಖರ್ಚು, ಎಷ್ಟು ಆದಾಯ, ಎಷ್ಟು ಬುಕ್ಕಿಗೆ, ಎಷ್ಟು ಪೆನ್ನಿಗೆ, ಎಷ್ಟು ಸಂಬಳಕ್ಕೆ, ಇದೆಲ್ಲ ಒಂದು ಬೈಲ ಬುಕ್ ಮಾಡಿ ಆ ಬೈಲ ಬುಕ್ ಇಲ್ಲಿ ಇಡ್ತಾರೆ. ನಾವು 1ನೇ ವರ್ಷ ಆಚೆ ವರ್ಷದಲ್ಲಿ ಕೇಳಿದ್ವಿ, ಒಂದು ಬೈಲ ಬುಕ್ಕು ಖರ್ಚು ವೆಚ್ಚ ಎಷ್ಟಾಗಿರುತ್ತೆ ಅದನ್ನೊಂದು ಬೈಲ ಬುಕ್ ಮಾಡಿ ಬಡ್ಜೆಟ್ ಮಾಡಿ ಅದನ್ನು ವೇದಿಕೆಗೆ ಇಕ್ಕಿರಿ, ಸಭೆಗೆ ಇಕ್ಕಿರಿ, ಗೊತ್ತಾಗುತ್ತೆ ಅಂತ. ಗಿರೀಶ್ ಅವ್ರೇನು ಮಾಡಿದಾರೆ ಹೆಂಗತ್ತೆ ಅವತ್ತು ಹಂಗನ್ನೋತಿ ಇದು ಮಾಡೋದು ಒಂದು ಪುಸ್ತಕ ಪೆನ್ನಿಗೆ ಬರ್ಕೊಂಬಂದ್ರು ಒಳಗೆ ಹೋಗಿ. ಇಷ್ಟು ಖರ್ಚು ಇಷ್ಟ ಆದಾಯ. ಇದು ಎಂತ ಜನರಲ್ ಮಾಡಿ ಎಂತ ಇದು ಸದಸ್ಯರುಗಳು. ಈಗ ಅವ್ರು ಗಿರೀಶ್ ಅವ್ರ ಲೆಕ್ಕ ಪರಿಶೋಧನೆ ಏನೇನು ಮಾಡಿರ್ತಾರೆ, ಲೆಕ್ಕ ಖರ್ಚು ಏನಾಗಿರುತ್ತೆ ಅಂತ ನೋಡೋಕೆ ಅಧ್ಯಕ್ಷರು ಮಾಡಿದ್ದಾರೆ. ಅಧ್ಯಕ್ಷರು ಅದನ್ನೆಲ್ಲ ನೋಡ್ಕೋಬೇಕು. ಅಧ್ಯಕ್ಷರು ನೋಡ್ಕೊಳಕ್ಕೆ ಕಾರ್ಯದರ್ಶಿ ಇರ್ತಾರೆ. ಕಾರ್ಯದರ್ಶಿ ಅವರಿಬ್ರು ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ, ಏನು ಹೊಡಿತಾ ಇದ್ದಾರೆ ಅಂತ ನೋಡೋಕ್ಕೆ 9 ಜನ ಸದಸ್ಯರುಗಳು ಮಾಡಿದ್ದಾರೆ. ಅದನ್ನ ಅವ್ರು ನೋಡ್ಕೋಬೇಕು. ಅದನ್ನೆಲ್ಲ ನೋಡ್ಕೋಣ ಅಂತ ಒಂದು ಸನ್ನಿವೇಶ ಬಂದರೆ ಕಂಪ್ನಿ ಯಾಕೆ ಮುಂದಕ್ಕೆ ಹೋಗಲ್ಲ? ಈಗ ನಾವು ಒಂದು ಪ್ರಶ್ನೆ ಏನು ಅಧ್ಯಕ್ಷ ಅಂದರೆ 10-20 ಲಕ್ಷ ಅಂದರೆ 20 ಲಕ್ಷಕ್ಕೆ 1% ಅಂತಂದ್ರೆ ತಿಂಗಳಿಗೆ 20,000 ಬಡ್ಡಿ ಆಗುತ್ತೆ. 20,000ಕ್ಕೆ ಅಂತಂದ್ರೆ ಒಂದು ತಿಂಗಳಿಗೆ ಎಷ್ಟಾದ ಬಡ್ಡಿ? ಅದನ್ನ ಎಲ್ಲರೂ ಅಂತ ಇಕ್ಕಿಬಿಟ್ರೆ ದುಡ್ಡು ಬರ್ತಾ ಇರುತ್ತಲ್ಲ. 5 ವರ್ಷಕ್ಕೆ ಎಷ್ಟು ಲಕ್ಷ ಆಯ್ತು ಬಡ್ಡಿ? ಈಗ ನಿಮ್ದು ಈಗ 8 ಲಕ್ಷ ಬಡ್ಡಿ ಉತ್ಪತ್ತಿ ಇರಬೇಕಲ್ಲ ಇಲ್ಲಿ ಕಂಪ್ನಿಲಿ. ಈಗ ನಾವೀಗ ಎಳ್ಳೋಡ್ನಾಗ ಧರ್ಮಸ್ಥಳ ಸಂಘ ಮಾಡಿದ್ದಾರೆ, ಅವರು ಒಬ್ಬರು ಬಂದಿದ್ದಾರೆ. ಅವರು ನಾವು ಕಾಣಂಗೆ ಎಲ್ಲರಿಗೂ ಮನವಂತಕ್ಕೆ ಸೇರಿದಾರಿಗೆ 100 ರೂಪಾಯಿ ಕೊಟ್ಕೊಂಡು ಹೋದ್ರು. ಯಾಕೆ ಅಂತಂದರೆ ಲಾಭಾಂಶದಲ್ಲಿ ಖರ್ಚು ವೆಚ್ಚ ಎಲ್ಲ ಕಳೆದು ಅವ್ರ ಆದಾಯ ಎಲ್ಲ ಕಳೆದು ಅವ್ರು ಹಾಕಿರೋ ಬಂಡವಾಳ. ಇವತ್ತು ನಾವು ಧರ್ಮಸ್ಥಳ ಸಂಘದಾಗ ಹೋಗಿ ಗೊಬ್ಬರ ತಗೊಂಬಂದ್ವಿ. ನಾವು ಗಿರೀಶ್ ಅವ್ರಿಗೆ ಹೇಳಿವು, ನೀವು ನೋಡಯ್ಯ ಬೇರೆ ಏನೋ ಮಾಡ್ಕೊಂಡು ಸಿರಿಧಾನ್ಯ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಮೈಸೂರು ಸೋಪ್ ಮಾಡೋದು ಬೇಡ. ರೈತರಿಗೆ ಇವತ್ತು ನಮ್ಮ ಉಳಿಯಾರು ಹೋಬ್ಳಿಲಿ ಎಷ್ಟು 1000 ಚೀಲ ಯೂರಿಯಾ ಬೇಕು? 330ಕ್ಕೆ ಮಾಡ್ತಾರೆ ಗೊಬ್ಬರದ ಅಂಗಡಿಯಲ್ಲಿ. ನಾವು 266 ರೂಪಾಯಿ 55 ಪೈಸೆ ಗೊಬ್ಬರ. ನಾವು ಸುಮಾರು ಸರ್ಕಾರಕ್ಕೆ ವರದಿ ಪ್ರಕಾರ ಗೊಬ್ಬರದ ಅಂಗಡಿಗೆ ಅವರು ನಮ್ಮನ್ನು ಕರ್ಸಿ ರಿಕ್ವೆಸ್ಟ್ ಮಾಡ್ಕೊಂಡು ಖರ್ಚು ವೆಚ್ಚ ಲಗೇಜು ಅದು ಇದು ಬರುತ್ತೆ ಅಂತಂದಾಗ 280ಕ್ಕೆ ಮಾರಪ್ಪ ನೀವು ಒಂದು ಸಾಲ ಲಾಸ್ ಬರುತ್ತೆ. 300ಕ್ಕೆ ಮಾಡಿಬಿಟ್ಟು ಅದ್ರ ಮೇಲೆ ಮಾಡಬೇಡ ಅಂತ ಹೇಳಿ ಇದು ಮಾಡಿದ್ವಿ. 300ಕ್ಕೆ ಮಾರಿರು 66 ರೂಪಾಯಿ, 266 ರೂಪಾಯಿಗೆ 300ಕ್ಕೆ ಮಾರಿರು ಎಷ್ಟು ಲಾಭ ಇರುತ್ತೆ? ಇವತ್ತು ಈ ಕಂಪ್ನಿ ಲಾಭಾಂಶ ಎಷ್ಟಿದೆ ಅಧ್ಯಕ್ಷರೀಗ? ನಿಮ್ದು ಈಗ ನಿಮ್ಮ ಕಂಪ್ನಿ ನಿಮ್ಮ 20 ಲಕ್ಷ ರೂಪಾಯಿ ಬಂಡವಾಳ ನಿಮ್ಮ ಕೈ ಕೊಟ್ಟಿದ್ದೀರಾ, ಎಷ್ಟು ನಮ್ಗೆ ಆದಾಯ ತರ್ತಾ ಇದ್ದೀರಾ? ಇವತ್ತು ರೈತರಿಗೆ ನಿಮ್ಮ ಕಂಪ್ನಿಯಿಂದ ಏನೇನು ಅನುಕೂಲ ಆಗಿದೆ ರೈತರಿಗೆ? ಎಲ್ಲ ಬಳ್ಳೆಕಟ್ಟೆಗೆಲ್ಲ ಇಳಿಸ್ತೆ, ಅಲ್ಲೇನಾಯ್ತು, ಅಲ್ಲೆಲ್ಲ ಒಂದು ಗೋಡನ್ ಮಾಡಿದ್ವು, ಅಲ್ಲೇನಾಗೋತು, ಇಲ್ಲೆಲ್ಲ ಯಾರೋ ಸಿಂಗಾಪುರದವ್ರು ಹೇಳಿದ್ರು ಅಲ್ಲಿ ಸಾಮಾನಾಯ್ತು, ಅದೇನಾಯ್ತು. ಇವರೇ ಒತ್ಕೊಂಡು ಮಾರೋ ಅಂತ ಒಂದು ಪರಿಸ್ಥಿತಿ, ಅಂಥ ಪರಿಸ್ಥಿತಿ ಗಿರೀಶ್ ಅವರು ಕಾರ್ಯನಿರ್ವಹಣಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದು ಮಾಡಿದ್ರೆ ಕಂಪ್ನಿ ಉದ್ಧಾರ ಮುಂದಕ್ಕಾಗಲ್ಲ. ಏನಾರು ಒಂದು ನಿಂತು ಸರಿಯಾದ ರೀತಿಯಲ್ಲಿ ರೈತರಿಗೆ ಇಲ್ಲಿಗೆ ಹೋಗ್ಬೇಕು, ನಮ್ಮ ಕಂಪ್ನಿಲಿ ಇಂಥ ಸಿಗ್ತಾ ಐತೆ. ಯಾಕೆ ಇಲ್ಲಿ ಸುಮಾರು ಈಗ ಮುಸ್ತಾಫ್ ಗೊಬ್ಬರದ ಹೋಗಿ ನೋಡೋ ಗೋಡನ್ನಾಗ ಎಷ್ಟು ಗೊಬ್ಬರ ಐತೆ, ಅವ್ನು ಎಷ್ಟು ಲಾಭಾಂಶ ಇಷ್ಟಕ್ಕೆ ಪಡೆದು 330 ಗೊಬ್ಬರ ಮಾಡಿದ್ರೆ ಯೂರಿಯಾವ ಬೇಡ, ನೀನು 300ಕ್ಕೆ ಮಾರು.
ಒಂದು 300 ಬಾರಿ ಎಷ್ಟು ಬರುತ್ತೆ ಸಾಕು. ನೀನು ಏನು ಮಾಡೋದು ಬೇಡ. ನಮ್ಮ ರೈತ ಒಕ್ಕೂಟ ಕಂಪನಿ ಕೇಂದ್ರದಿಂದ ರೈತರಿಗೆ ಏನು ಬೇಕು, ಪಂಪು ಇಲ್ಲ ಗೊಬ್ಬರವೋ ಇಲ್ಲ ಬೀಜ ಟೈಮ್ನಾಗೆ ರಾಗಿ ಇಂಥದ್ದು ಮಾಡ್ಕೊಂಡು ಹೋದ್ರೆ ಎಷ್ಟೋ ಕಂಪನಿ ಮುಂದುವರಿಯೋದು. ನೀನು ಗಿರೀಶ ಗೊಬ್ಬರ ಇದೆಯಾ ಅಲ್ಲಿ ಇಳಿಸಿದ್ದು ಅಲ್ಲಿ ಎಂದ ಹೋಯ್ತು ಖಾಲಿ ಆಯ್ತು, ಯಾರಿಗೆ ಕೊಟ್ಟು ಏನಾಯ್ತು, ಹಿಂಗಾದ್ರೆ ಹೆಂಗೆ ಮುಂದುವರಿಯುತ್ತೆ? ಈಗ ನಮ್ಮ ಕೆಂಪಯ್ಯವ್ರು ಹೇಳಿರು, ನಮ್ಗೆ ಹೇಳಿ ಅವ್ರು ಕೇಳಿದ್ದು ಹೇಳಿ ತಾಕಾದವ್ರೇನು ಅದಕ್ಕೆ ಎದ್ದೋದ್ರೆ ಅನ್ಕತಿ ಇದೆಲ್ಲ ಹೇಳಿ ಏನು ಮಾಡಿರಿ, ಏನು ಮಾಡಕ್ ಬರುತ್ತೆ ಅದೆಲ್ಲ ಮಾಡಿ. ಇವ್ರು ಹೇಳಿದ್ದು ಒಂದೂ ನಡೆಯಲ್ಲ, ಒಂದೂ ಮಾಡಿಲ್ಲ. ಈಗ 5 ವರ್ಷದಿಂದ ಇವ್ರು ಮಾಡಿರೋದೇನು ನನಗೆ ಹೇಳಿ, ಇವ್ರ ಲಾಭಾಂಶ ಎಲ್ಲೈತೆ ಹೇಳಿ. ಇಲ್ಲ ನಮ್ಮ ಶೇರ್ ಹಣ 10 ಲಕ್ಷ ರೂಪಾಯಿ ಬ್ಯಾಂಕ್ ಐತಂದ್ರೆ ಬ್ಯಾಂಕ್ 10 ಲಕ್ಷ ಅದು ಮೂಲತಃ ಹಣ, ಅದು ಯಾವುದೇ ರೀತಿ ಖರ್ಚು ಮಾಡಂಗಿಲ್ಲ. ಮೂಲತಃ ನನಗೂ ಗೊತ್ತೈತೆ. ಅದನ್ನೇನು 10 ಲಕ್ಷ ನೀನೇನಾರ ಒಂದು ಗೊಬ್ಬರ ಹತ್ತತ್ತೀಯಾ ಇಷ್ಟು ಲೋಡ 10 ಲಕ್ಷ ರೂಪಾಯಿ ಗೊಬ್ಬರಕ್ಕೆ ಹಾಕ್ಬೇಕು. ಗೊಬ್ಬರಕ್ಕೆ ಬಂದು ತಗೊಂಡೋಗಿ ನಮ್ಮ ಮೂಲತಃ ಹಣ ಸೇರಿದ ಹಣ ಅಲ್ಲಿ ಇಕ್ಕಬೇಕು. ಅದನ್ನ ನೀನು ಸರ್ಕಾರ ಕೊಟ್ಟಿದ್ದಲ್ಲ, ಅದನ್ನೇನಾದ್ರು ಮಾಡಿಕ. ನಾವಿವತ್ತು 1000 ಜನ ಬರ್ತೀವಿ ಅಂತ ನೀನು ಸೇರ್ದಾರು ಇಲ್ಲಪ್ಪ ನಮ್ಮ ಶೇರ್ ವಾಪಸ್ ಕೊಡಂದ್ರೆ ಹೋಗಿ ದಡ ಬ್ಯಾಂಕ್ನ ತಂದು ಕೊಡೋ ಒಂದು ಇದಾಗಿರ್ಬೇಕು ನಿನಗೆ. ಅದನ್ನ ನೀ ಕೇಳಿರ ಅದಕ್ಕೆ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ಎಲ್ಲ ಖರ್ಚದು ಐತಾ? ಈಗ ನಿನ್ನ ಬ್ಯಾಂಕಾಗ ಎಷ್ಟೈತೆ ಎಲ್ಲ ಪಾಸ್ಬುಕ್ ಕೊಡಪ್ಪ ಚೆಕ್ ಆಗದ ಕೊಡೋ, ಕತ್ತಾಕಂಗಿಲ್ಲ. ಅದನ್ನ ನಿಂದು 10 ಲಕ್ಷ ರೂಪಾಯಿ ಬ್ಯಾಂಕಾಗ ಇರ್ಬೇಕದು. ಈಗ ನೀನ್ ಹೇಳ್ತೀಯ ಕತ್ತಾಕ್ತೀಯ, ಅದೇ ಹೇಳಿಲ್ವಾ ನಾಳಿಕೆ ಬರ್ರಿ ನಾನು ಗಾಣ ಮಾಡ್ತೀನಿ ಅಂತ. 4 ವರ್ಷ ಏನ್ ಮಾಡಿದ್ವಿ ಹೇಳು? ಅಧ್ಯಕ್ಷ 2 ವರ್ಷ ಆಯ್ತು. ಈಗ ನಾವೇ ಮಾಡಿದ್ವಿ, ರಾಮಯ್ಯನವ್ರ ಅಧ್ಯಕ್ಷರು ಮಾಡಿದ್ರೆ ಏನ್ ಮಾಡಿದಾರೆ ಅಂದ್ರೆ ಈ ವರ್ಷ 2 ವರ್ಷ ಆಗಿದೆ. ನಮಗೂ ಒಂದ್ಸರಿ 2 ವರ್ಷ ಬೆಳ್ಳೆ ಕಟ್ಟಾಗಾದ್ಮೇಲೆ ನಮ್ಗೆ ಹೇಳಿರು, ನೋಡ್ರಿ ನೀವೇನಾರು ಒಂದು ಮಾಡ್ಬೇಕು ಅಂತಂದ್ರೆ ಉತ್ತೇಜನವಾಗಿ. ಈಗ ನನಗೂ ಬಂದು ಇವ್ರು ಹೇಳಿರು, ಈಗ ನೀವು ಮಲ್ಲಿಕಣ್ಣವ್ರು ಏನಾರು ಒಂದು ಮಾಡಿದ್ರೆ ನಾನು ಹೇಳಿದೆ ನಮ್ಮೂರ 29 ಕ್ಯಾನ್ ಹಾಲಾಗ್ತಾ ಇದೆ, ನೀವು ಎಷ್ಟೈತೋ ನಿಮ್ಮ ಕಂಪ್ನಿಯಿಂದ ನಮಗೆ ಕೊಡಿ, ಅದಕ್ಕೆ ನಾನು ಬಂಡವಾಳ ಹಾಕ್ಯಂತೀನಿ ಬೂಸ ಅಂಗಡಿಗೆ. ಈಗ ಒಂದು ಮೂಟೆ ಬೂಸುತ್ತೆ 100 ರೂಪಾಯಿ 150 ಲಾಭ ಅಂತ. ಒಂದು ಮೂಟೆ ಹಿಂಡಿಗೆ 100-150 ರೂಪಾಯಿ ಎಲ್ಲ ಸಣ್ಣ ತಲೆಲ್ಲ ಬೂಸ ಅಂಗಡಿ ಇಕ್ಕೇನು ಮಾಡ್ತಾರೆ. ಹೊಸಳ್ಳಿ ಕೈ ಮರದಾಗ ಐತೆ, ಸುರ್ನಳ್ಳಿಯಾಗ ಐತೆ, ತಮ್ಮಡಿಹಳ್ಳಿಯಾಗ ಐತೆ, ಅಲ್ಲಿಂದ ಅಲ್ಲಿ 4 ಬೂಸ ಅಂಗಡಿ ಇದಾವೆ. ನಾನು ಹೇಳಿದೆ ಕೇಳಿ ರಾಮಯ್ಯರು ಬಂದ್ರು ಒಂದ್ಸರಿ ಮಲ್ಲಿಕಣ್ಣವ್ರೆ ನಿಮ್ಗೆ ಏನಾರ ಮಾಡಕ್ಕೆ ಏನಾಯ್ತು? ನಾನು ಏನು ಮಾಡಕ್ಕೆ ಏನಿಲ್ಲಪ್ಪ, ನನಗೂ ಅಲ್ಲಿ 65 ವರ್ಷ ಆಯ್ತು. ನೀವು ಬಂಡವಾಳ ಕೊಟ್ರೆ ಬೂಸ ಅಂಗಡಿ ಹಾಕೋಣ, ನೀವು ತಿಂಗಳಿಗೆ ಒಂದ್ಸರಿ ಬಂದು ಲೆಕ್ಕ ನೋಡ್ಕೊಳ್ರಿ, ನಿಮ್ಗೆ ಕೊಟ್ಟು ದುಡ್ಡು ಏನಾಯ್ತು ಅದರಂತ ನೀವು ತಗೊಂಡು ಹೋಗ್ರಿ. ಒಂದು ಚೀಲಕ್ಕೆ ಈಗ ನಾವೇನು ಹೇಳಿದ್ರೆ 100 ಚೀಲ 2 ಥರದ 100-200 ಚೀಲ ಅಂದ್ರೆ 2 ಲಕ್ಷ ರೂಪಾಯಿ ಬಂಡವಾಳ ಕೊಡ್ರಿ. ನಾನು ಅದ್ರ ಜೊತೆ 3 ಲಕ್ಷ ಹಾಕ್ಯಂಡ್ರಿ 5 ಲಕ್ಷ ಬಂಡವಾಳ ಹಾಕ್ಯಂಡ್ರೆ ನಮ್ಮ ಊರಾಗ ಸುಮಾರು ಒಂದು 250 ಜನ ಹಾಳಾಗ್ತಾರೆ. ಬೇಡ 100 ಜನ ತಗೊಂಡು ಅಂತ ಬೂಸ 100 ಚೀಲ ಎಷ್ಟು ಲಾಭ ಬಂತು? 100 ಚೀಲ ಅಂತಂದ್ರೆ 10,000 ರೂಪಾಯಿ ತಿಂಗಳಿಗೆ ಬರುತ್ತೆ. ಅದ್ರಾಗ 5,000 ರೂಪಾಯಿ ಕಂಪ್ನಿಗೆ ತಗೊಂಡು ಹೋಗ್ಲಿ ಅಂತಲೂ ಹೇಳಿದ್ವಿ. ಅವತ್ತು 2ನೇ ವರ್ಷದಾಗ ನಾನು ಮಾತಾಡಿದ್ರು. ಈಗ 3ನೇ ವರ್ಷಕ್ಕೆ ಜನರಲ್ ಬಾಡಿ ಕರೆದಿದೆ. ಅದು ನನಗೆ 1ನೇ ವರ್ಷ ಯಾಕೆ ಕರಿಲ್ಲ ಅಂತ ಕೇಳಿದೆ ಮನೆ ಗಿರೀಶ್. 1ನೇ ವರ್ಷ ಎಫ್ ಹಳ್ಳಿ ನಡೀತಂತೆ. ಆ 1ನೇ ವರ್ಷ ಯಾಕೆ ಹೇಳಿಲ್ಲ ಗಿರೀಶ್ ಅವರು? ಕೇಳಿದೆ ನೀನು ಮೀಟಿಂಗ್ ಹೋಯ್ತು ಆಹ್ವಾನ ಪತ್ರಿಕೆ ಮನೆ ಕೊಟ್ಟು ಹೋಗಿ ಏನಾಯ್ತು? ಯಾಕೆ ಅಂತಂದ್ರೆ ಇಲ್ಲಿ ಸರ್ಕಾರಗಳಲ್ಲಿ ರಾಜಕಾರಣಿಗಳು ಏನ್ ಮಾಡ್ತಾರೆ, ಅಧಿಕಾರಿಗಳು ಅಂತಂದ್ರೆ ಹೇಳ ಅಂತಾರೆ ಬಿಟ್ಬಿಟ್ಟು ಯಾರು ಕರ್ಕೊಂಡು ಹೆಂಗ ಮಾಡಿಬಿಡೋಣ ಅನ್ನೋ ಲೆಕ್ಕಕ್ಕೆ ಮಾಡೋ ಒಂದು ಕಾರ್ಯನಿಯೋಜನೆ ಮಾಡ್ತಾರೆ. ಇವತ್ತು ಇಲ್ಲಿ ಕಂಪನಿಯಿಂದ ಏನು ಮಾಡಿದ್ರು ಕೇಳ್ರಿ ನೋಡೋಣ. ಈ ವರ್ಷ ಏನಾದ್ರು ಗೊಬ್ಬರ ತಂದು ಮಾರಿದ? ಮತ್ತು ರೈತರಿಗೆ ಅವರು 3 ಗೊಬ್ಬರದ ಅಂಗಡಿ ಇದಾವೆ, ಕೇಳ್ರಿ ಎಷ್ಟೆಷ್ಟು ಲಾಭ ಮಾಡ್ಕೊಂಡಿದ್ದಾರೆ ಅಂತ. ಇವ್ರು ಯಾಕೆ ಮಾಡ್ಕೊಳ್ಳೋದು? ಸುಮ್ಮನೆ ಹೇಳ್ತಾರೆ. ಎಷ್ಟು ಬೇಕು ಗೊಬ್ಬರಕ್ಕೆ ಬಂಡವಾಳ? 20 ಲಕ್ಷ ಬೇಕಾ? ನಮ್ದೇ 10 ಲಕ್ಷ ರೂಪಾಯಿ ಇದೆಯಲ್ಲ ರೈತರದು, ಅದೇ 10 ಲಕ್ಷ ರೂಪಾಯಿ ಗೊಬ್ಬರಕ್ಕೆ ಹಾಕಿ ನಾಲ್ಕು ಹಾಕ್ಬೇಡ ನೀನು. ರೈತರಿಗಾಗಿ ಮುಂಚಾಲೆ ತಂದು ಒಂದು 2 ಲೋಡ್ ಯೂರಿಯಾ, ಒಂದು 2 ಲೋಡ್ 20 ಒಟ್ಟಿಗೆಳಪ್ಪ ಸಾಕು. ಏನು ತಂದು ಇವೆಲ್ಲ ತಂದು ಒಟ್ಟಿಗೆಳೋದು ಬೇಡ. ಸಿರಿಧಾನ್ಯ ಬೇಡ, ಯಾವುದು ಬೇಡ. ಈ ಸಿರಿಧಾನ್ಯ ಯಾರು ಇವತ್ತು ಸಾವೇ ಅಕ್ಕಿ ಬೆಳೆಯೋರು ಇಲ್ಲ, ಮಿಲ್ ಮಾಡ್ಕೊಂಡು ಹೋಗೋರು ಇಲ್ಲ. ನಿಂದು ಮಿಲ್ ಇವತ್ತಿನವ್ರಿಗೆ ತಾಮೊಂದು 11 ಲಕ್ಷ ನಾನು ಕೊಟ್ಟು ಮಾಡಿಸಿದೆಲ್ಲ. ಯಾರಾದ್ರೂ ಬಂದು ನಿನ್ನ ಸಾವೇ ಅಕ್ಕಿ ಮಾಡ್ಕೊಂಡು ಹೋಗಿದ್ದಾರೆ, ಆರ್ಕ ಮಾಡ್ಕೊಂಡು ಹೋಗಿದ್ದಾರೆ, ನವಣೆ ಬರ್ಗು ಇತ್ಯಾದಿ ಮಾಡ್ಕೊಂಡು ಹೋಗಿದ್ದಾರೆ. ಬರೀ ಸಿರಿಧಾನ್ಯ ಯಾರೊಬ್ರು ಶುಗರ್ ಇರೋರು ಅಕ್ಕಿಯನ್ನು ಉಣ್ಣೋದು ಬಿಟ್ರೆ ಯಾರು ಉಣ್ತಾ ಇಲ್ಲ. ಅವು 100 ರೂಪಾಯಿ ಕೆಜಿ ಅಕ್ಕಿ ಆಗಿದ್ದಾವೆ. ಅವ್ರನ್ನ ಸಾಯ್ತೀವಲ್ಲ ಅಂತೇಳಿ ಅವ್ರು ತಗೊಂಡೋಗಿ ಉಣ್ತಾರೆ. ಅದರಿಂದ ನಮ್ಮ ಕಂಪ್ನಿ ಉದ್ಧಾರ ಆಗಬೇಕು ಅಂತಂದ್ರೆ, ಕಂಪ್ನಿ ಇದಾಗಬೇಕು ಅಂತಂದ್ರೆ ಇಲ್ಲಿ ಏನು ನಿರ್ದೇಶಕರು ಇದ್ದಾರೋ ಅವರು ಪ್ರಾಮಾಣಿಕವಾಗಿ ಅದು ಕೇಳಿದೆ. ಅವ್ರು ಯಾರು ನಮ್ಮ ಗಿರೀಶ್ ಅವ್ರು ಹೇಳಿದ್ ಕೇಳಿದ್ರೆ, ಅವ್ರು ಯಾರೋ ಅಧ್ಯಕ್ಷರು ಹಂಗೆ ಯಾತ್ರೆ ಮಾಡಿದ್ರು, ಅವ್ರು ಹಂಗೆ ತಿಂದು ಹೋದ್ರು, ಇವ್ರು ಯಾರೋ ನಿರ್ದೇಶಕರು ಇಸ್ಕೊಂಡ್ರು, ಇವ್ರು ಹಿಂಗೆ ಹೋದ್ರು ಅಂತ ನಮ್ಗೆ ಹೇಳಿದ್ರೆ ಅದು ಉತ್ತರ ಪ್ರಶ್ನೆ ಏನು? ಅದು ಯಾಕಂಗಾಗುತ್ತೆ? ಆ ಗಿರೀಶ್ ರವರ ಒಂದು ಏನು ಇದು ಅವರು ಒಂದು ಕಾರ್ಯನಿರ್ವಹಣಾಧಿಕಾರಿ ಅಂತಂದ್ರೆ ಹಂಗಿರ್ಬೇಕು. ನೀವು ಬಂಡವಾಳ ಹಾಕಿ ದುಡ್ಡು ಹಿಂದಕ್ಕೆ ಬರಂಗಿರ್ಬೇಕು, ಕೊಟ್ಟಂತರು ಹಿಂದಕ್ಕೆ ತಗೋಣ ಅಂತ ಒಂದು ಕೆಲಸಗಳಾಗಬೇಕು. ಅದನ್ನು ಬಿಟ್ಬಿಟ್ಟು ಗಿರೀಶ್ವರ ಏನೋ ಮಾಡಿಬಿಟ್ಟೆ ಹೆಂಗೋ ಮಾಡಿಬಿಟ್ಟೆ. ಈಗ 5 ವರ್ಷದಿಂದ ಅವ್ರ ಸಂಬಳ ಅವ್ರು ಅಲ್ಲಿ ಒಂದು ಕೆನರಾ ಬ್ಯಾಂಕಿ ಮುಂದೆ ಒಂದು ಅಂಗಡಿ ಇಕ್ಕಿದ್ರು ಸಣ್ಣದಂತ, ಏನೇನೋ ಎಲ್ಲ ಐಟಮ್ಸ್. ನಾನೊಂದ್ಸರಿ ಎಲ್ಲ ಹೋದೆ, ಇದೆಲ್ಲ ತಂದು ಇಕ್ಬಿಟ್ಟಿದ್ವಿ ಮಲ್ಲಿಕಣ್ಣ. ಇಲ್ಲ ಇದೆಲ್ಲ ಎಲ್ಲಿ ಖರ್ಚಾಗುತ್ತೆ? ಅಂಗಡಿ ಒಳಗೆ ಸಾವಿರಾರು ನಿಂತಕ್ಕೆ ಯಾರು ಬಂದು ತಗೊಂಡು ಹೋಗ್ತಾರೆ ಅಂತ ಹೇಳಿದೆ. ಅವ್ನು ಯಾರು ಹೋಗಿ ಬಿಟ್ಟೆ, ಅವ್ನು ವೇಟ್ ಮಾಡ್ಕೊಂಡು ಹೋದ್ನ.
ಗಿರೀಶ್ ಅವ್ರ ತಗ ಬಂದ್ರೆಲ್ಲ ಮಾಡ್ಕೊಂಡು ಹೋರೋರು ತಿನ್ಕೊಂಡು ಹೋರೋರು ಬಿಟ್ರೆ ಇವ್ರು ಉತ್ಪತ್ತಿ ಮಾಡಿಕೊಟ್ರೆ ಯಾರು ಹೇಳಿ ಬೇಕಾದ್ರೆ ನಮಗೆ 4-5 ವರ್ಷದಿಂದ ಯಾರನ್ನಾರ ಕೇಳು ಇವ್ರು ಅಂತೂ ಈಗ 3-4 ವರ್ಷದಿಂದ ಬತ್ತಲೇ ಇರ್ತಾರೆ. ಇವ್ರು ಹೇಳೋದ್ರು ಮುಂದುವರ್ಷಕ್ಕೆ ಬರ್ತಾರೆ. ಇವ್ರು ಏನ್ ಮಾಡ್ಬೇಕು, ಇಲ್ಲಿ ಇರೋ ಅಧ್ಯಕ್ಷರುಗಳಾಗ್ಲಿ ಸದಸ್ಯರಾಗಲಿ ಗಿರೀಶರಾಗಲಿ ಸರ್ ನಾವ್ ಇಂಥದ್ದು ಮಾಡ್ತೀವಿ ಅಂತ ಹೇಳಿದ್ರೆ ಈ ಕಂಪನಿ ಸದಸ್ಯರು ಕೇಳ್ತಾ ಇದ್ದಾರೆ, ನಮ್ಗೆ ಇದನ್ನ ಮಾಡ್ಕೊಡ್ರಿ ಅಂತ ಹೇಳಿದ್ರೆ ಏನಾದ್ರು ಪ್ರೆಸರ್ ಮಾಡಿದ್ರೆ ಅವ್ರು ಹೇಳಿರಲ್ಲ, ಅವ್ರಿಗೆ ಮಂಡ್ಯದಿಂದ ಬಂದದ್ದು ಬರಲೇಬೇಕು. ಅವರು ಸಂಸ್ಥಾಪಕರು, ಇಲ್ಲಿ ಸಂಸ್ಥಾಪಕರು ಮಂಡ್ಯದಿಂದ ಬರ್ತಾರೆ. ನೀವು ಸದಸ್ಯರು ಕೇಳ ಅಂತಾರೆ, ಇಲ್ಲಿ ಬರ್ತಾ ಇಲ್ಲ. ಆಮೇಲೆ ಇವ್ರು ಎಷ್ಟು ಜನ ಕೇಳಿದ್ದಾರೆ ಅನ್ನೋದು ಅದು ಮೊದಲನೇ ಪ್ರಶ್ನೆ. ಸದಸ್ಯರಿಗೆಲ್ಲ ಪಾಂಪ್ಲೆಟ್ಸ್ ತಲುಪಿದವ ಅನ್ನೋದೇ ಒಂದು ಮೊದಲನೇ ಪ್ರಶ್ನೆ. ಎಷ್ಟು ಜನ ಕೊಟ್ಟರು 40 ಜನ ಸೇರ್ಕೊಂಡ್ಬಿಟ್ಟು ಜನರಲ್ ಬಾಡಿ ಮಾಡ್ರಿ. ಮುಂದುವರ್ಷಕ್ಕೆ ಜನರಲ್ ಬಾಡಿ ಇವ್ರದ್ದು. ಇನ್ನು ಮುಂದುವರ್ಷದಾಗ ಯಾರು ಬರಂಗಿಲ್ಲ, ಏನು ಕೇಳಂಗಿಲ್ಲ, ಏನೂ ಇಲ್ಲ. ನಮ್ಮ ಕರಿಯಪ್ಪ ಅವರು ಹಂಗಂದ ನಾನು ಪಾಂಪ್ಲೆಟ್ಸ್ ಹಾಕಿರೋದು ನಾನು ಇವತ್ತು ಅಧ್ಯಕ್ಷರು ಗೊತ್ತಾಯ್ತು ಅಂತ. ಅವ್ರಿಗೆ ಎಷ್ಟು ಮಟ್ಟಿಗೆ ಈ ಕಂಪ್ನಿಗೆ ಒಬ್ಬರು ಸದಸ್ಯರಾಗಿ 100 ಜನಕ್ಕೆ ನಮ್ಮ ಅಂಗಡಿಗೆ ಗೊಬ್ಬರ ಸಿಗ್ತೈತೆ, ಬಾರಪ್ಪ ಯೂರಿಯಾ ಇಲ್ಲೇ ತಗೊಂಡೋಗು, 20 ರೂಪಾಯಿ ಕಮ್ಮಿ ಐತಿ, ನೀನು ಎಷ್ಟು ಲೋಡ್ ಗೊಬ್ಬರ ಮಾಡ್ತೀವಿ ನಾನು ಹೇಳು, 280ಕ್ಕೆ ಮಾಡ್ತೀವಿ ಅಂತ ನಾವು ನಮ್ಮನ್ನ ಇಲ್ಲಿಂದ ಅಲ್ಲಿ ಪೊಲೀಸರು ನಿಲ್ಲಿಸಿ ಬಾರವಷ್ಟು ಜನ ಬರ್ತಾರೆ. ಅಲ್ಲಿ 330ಕ್ಕೆ ಬಿಟ್ಟು 280ಕ್ಕೆ ಯಾಕೆ ತಗೊಳ್ಳಲ್ಲ? 280ಕ್ಕೆ ಮಾರಿದ್ರು 15-16 ರೂಪಾಯಿ ಲಾಭ ಸಿಗುತ್ತೆ ನಿನಗೆ. ಯಾಕಂದ್ರೆ ನಿಂದು ಕಂಪ್ನಿ ಅದು ಅವ್ರ ಸ್ವಂತ ಬಂಡವಾಳ ಹಾಕಿದ್ರೆ ನೀನೇ ಬಂಡವಾಳ ಹಾಕಂಗಿಲ್ಲ. ಅವ್ರ ಗೊಬ್ಬರದ ಅಂಗಡಿಯಲ್ಲ, ಅವ್ರ ಸ್ವಂತ ಬಂಡವಾಳ ಹಾಕಿ ಅಂತಾರೆ, ನೀನೇನು ಬಂಡವಾಳ ಹಾಕಂಗಿಲ್ಲ. ನಮ್ಮ ದುಡ್ಡು 10 ಲಕ್ಷ ರೂಪಾಯಿ ಐತೆ. 10 ಲಕ್ಷ ರೂಪಾಯಿ ನಮ್ಮನ್ನು 3 ಲೋಡ್ ಗೊಬ್ಬರಕ್ಕೆ ಹಾಕಿ 10 ಲಕ್ಷ ಅಥವಾ 3 ಲಕ್ಷ ಆಗುತ್ತೆ. ಒಂದು 5 ಲಕ್ಷ ಬಂಡವಾಳ ಹಾಕು. ನಮ್ಮ ಗೊಬ್ಬರದ ಮುಂಚೆಲೆ ತಗೊಂಬಂದು ಗೊಬ್ಬರ ಸ್ಟಾಕ್ ಮಾಡು. ಯೂರಿಯಾ 20 DAP ಅಷ್ಟೇ, ಇನ್ನುದ್ದೆಲ್ಲ ಏನು ತರೋದು ಬೇಡ. ಯಾರು ರೈತರು ಹಾಕ್ತದಂತ ತಂದು ಒಟ್ಕೊಂಡು ನೀನು ಅಲ್ಲಿ ಐತೆ ಅಂತ ತೋರ್ಸೋದು ಬೇಡ. 3 ಬಂಡವಾಳಕ್ಕೆ ನೀನು 10 ಲಕ್ಷ ರೂಪಾಯಿ ಗೊಬ್ಬರ ಹಾಕಿದ್ರೆ 1 ವರ್ಷಕ್ಕೆ ಅವನು 5 ಲಕ್ಷ ರೂಪಾಯಿ ಲಾಭ ತಗೋಬಹುದು. ಅವರೆಲ್ಲ ಬಿಲ್ಡಿಂಗು ತೋಟ ಎಲ್ಲ ತಗೊಂತಾರೆ ಗೊಬ್ಬರದ ಅಂಗಡಿ. ನಿನಗೇನಾಯ್ತಪ್ಪ 5 ವರ್ಷದಿಂದ ಏನು ಕಾಣ್ತಾ ಇಲ್ಲ. ನೀನಾರ ಅದರಿಂದ ಏನಾರ ಬಟ್ಟೆ ಹೊಲಿಸಿ ನನಗೆ ಹಂಗೆ ಅನ್ಸುತ್ತೆ. ಇವ್ರು ಗಿರೀಶ್ವರು ಮಾಡ್ತಾರೆ ನೋಡಿ, ಯಾಕೆ ಹಿಂಗೆ ಮಾಡ್ತಾ ಇಲ್ಲ? ಮಳೆ ಹೋದ್ರೆ ನೀನು ನಮ್ಮ ದುಡ್ಡು ವಾಪಸ್ ಕೊಡ್ಬೇಡ. 10 ಲಕ್ಷ ಸೇರೋಣ. ಮಳೆ ಹೋದ್ರೆ ಇರುತ್ತೆ. ಮಳೆ ಹೋದ್ರು ಮಳೆ ಬರ್ದೇ ಇದ್ರು ಕೂಡ ರೈತರು ಗೊಬ್ಬರ ತಗೊಂಡೋದೇ ಹೋಗ್ತಾರೆ. ಮಳೆ ಬರಲ್ಲ ಅಂತ ಒಬ್ಬೊಬ್ರು 10-20 ಮುಂಚೆಲೆ ಮಳೆ ತಗೊಂಡು ಒಟ್ಟಿಗೆ ರೈತರು ತಗೊಂಡ ಇಲ್ಲನ್ರಿ. ಮಳೆ ಬರ್ಲಿ ಬಿಡ್ಲಿ ರೈತರು ಗೊಬ್ಬರ ಎಲ್ಲಾರು ತಗೊಂಡು ಒಟ್ಟಿಗೆ ಅಂತಾರೆ. ನೀನು ಮಳೆ ಬಂದ ದಿವಸ ಇಂಡೆಂಟ್ ತಗೊಂಡು ಹೋಗ್ಬಿಟ್ರೆ ಗೊಬ್ಬರ ಸಿಕ್ಕಲ್ಲ. ಮೊದಲೇ ಇಂಡೆಂಟ್ ಹಾಕ್ಬೇಕು. ನಮ್ಗೆ ಇಲ್ಲಿ ರೈತ ಒಕ್ಕೂಟ ಕಂಪನಿ ಕೇಂದ್ರಕ್ಕೆ ರೈತರು ಇಷ್ಟು ಒತ್ತಾಯ ಮಾಡ್ತಾ ಇದಾರೆ. ನಮ್ಗೊಂದು 1000 ಜನ ಸೇರ್ದಾರ ಇದಾರೆ. ನಮ್ಗೊಂದು 1000 ಚೀಲ ಗೊಬ್ಬರ ಬೇಕೇ ಬೇಕು ಅಂತ ಹೇಳಿ 2000 ಚೀಲ ತಗೊಂಬ. 2000 ಚೀಲಕ್ಕೆ ಎಷ್ಟು ಲಾಭ ಬರುತ್ತೆ ಕರಿಯಪ್ಪಾರೆ ನೋಡೋಣ. ಈ ಸರಿ ಕರಿಯಪ್ಪ ಅವರು ನಮ್ಮ ಶಂಕರಪ್ಪ ಎಲ್ಲ ಇದಾರೆ, ಹೊಸದಾಗಿ ಸೇರ್ಕೊಂಡಿದ್ದಾರೆ. ಮುಂದ್ ವರ್ಷ ಇದ್ರ ಅಷ್ಟೊತ್ತಿಗೆ ನಮ್ಮ ಕಿರಣ್ ಅವ್ರು ಹೇಳ್ದಂಗೆ ಹಂಗೆ ಏನಾರ ಒಂದು ಬೇರೆ ರೀತಿಯಲ್ಲಿ ಒಂದು ಜನಕ್ಕೆ ಮಾಹಿತಿ ಹೋಗೋಂಥ ಒಂದು ಕೆಲಸನೇ ಮಾಡ್ಕೋಬೇಕು. ಅಟ್ಟು ಬಿಟ್ಟರೆ ಬೇರೆ ರೀತಿಯಲ್ಲಿ ಅಂದ್ರೆ ಏನು ಮಾಡಕ್ ಬರಲ್ಲ. ಅದಕ್ಕೆ ಲಾಭಾಂಶನೂ ಅಷ್ಟೇ ಇರಬೇಕು. ನಮ್ಮ ಸೇರಾಣಿಗೂ ಕೂಡ ನೀನು ಏನಾಯ್ತು ನಮ್ಮ ಸೇರಾಣಿಗೆ ಲಾಭದಲ್ಲಿ ಪ್ರತಿ ವರ್ಷ ಅದಕ್ಕೆ ಡಿಡಕ್ಟ್ ಮಾಡ್ತಿರ್ಬೇಕು. ಈಗ ಏನು ಧರ್ಮಸ್ಥಳ ಸಂಘದಲ್ಲಿ ಪ್ರತಿ ವರ್ಷ 100 ರೂಪಾಯಿ ಮಾಡ್ತಾರೆ. ನಮ್ಗೆ ಈ ವರ್ಷ 100, ಮುಂದೆ ವರ್ಷ 1100, ಆಚೆ ವರ್ಷ 1200 ಹಿಂಗೆ ಹೋಗ್ತಿರ್ಬೇಕು. ಬಿಟ್ರೆ ಆಮೇಲೆ ಕೊನೆ ನಮ್ಮ ಸೇರ್ನು ಎಲ್ಲ ಕಳೆದ್ಬಿಟ್ಟು ಆಮೇಲೆ ಅದು ಆ ಕಾರಣದಿಂದಲೂ ಆಮೇಲೆ ನಾವಂತೂ ಅದನ್ನ ಚಳುವಳಿ ಮಾಡ್ತೀವಿ. ಆಮೇಲೆ ಕೊನೆಗೆ ಎಲ್ಲ ಪಾಸ್ ಆಯ್ತು, ಮುಗಿದೋತು, ಸೇರಾಣು ಮುಗೀತು ಅಂತಂದ್ರೆ ಆಮೇಲೆ ಇನ್ನೇನು ಇಲ್ಲ ಸಾಹೇಬ್ರೆ. ಅದಕ್ಕೆ ಯಾಕಂದ್ರೆ ಇಂಥವಕ್ಕೆ ನಾವು ರೈತ ಸಂಘ ಇರೋದು, ಇಂಥ ಭ್ರಷ್ಟತೆಗೆ ಇದಕ್ಕೆ ನಾವು ಸ್ವಲ್ಪ ಹೋರಾಟದ ಮುಖೇನ ಕೇಳಕ್ಕೆ ಇರೋದು. ಈ ಕೇಳ ಅಂತಂದ್ರೆ ಕೈ ಬಿಟ್ಬಿಡ್ತಾರೆ ಅಲ್ಲಿ ಯಾವ್ದಾಗ ಒಂದು ಹೋದಾಗ್ಲೂ. ಅದಕ್ಕೆ ನೀವು ಈ ಮುಂದಿನ ಅಧ್ಯಕ್ಷರು ಹೆಂಗ ಇದ್ದೀರಾ ನಾವ್ ಹೇಳಿಲ್ವಾ? ನೀವು ನೋಡ್ರಿ ನಮ್ಗೆ ಅಂತಿದ್ರಿ, ನಾವು ನೇರವಾಗಿ ಹೇಳ್ತೀವಿ ಪತ್ರಿಕೆ ಮುಂದೆ. ನಮಗೆ ಬೂಸ ಅಂಗಡಿ ಮಾಡೋಕ್ಕೆ ನೀವು ಒಂದು 2 ಲಕ್ಷ ಕೊಟ್ಟಿದ್ದೇ ಆದ್ರೆ ಮುಂದ್ ವರ್ಷಕ್ಕೆ ನಿಮ್ಗೆ ಅದರ 1% ನಂಗೆ ಲಾಭ ತಗೊಂಡ್ರೆ ನೀವು 50,000 ರೂಪಾಯಿ ಲಾಭ ಮಾಡ್ಬೋದು.